ನೋಡ್ರಿ ಸೂಪರ್ ಆಗಿರುವಂತ ಮಸಾಲೆ ಪುಡಿ ಸಾಂಬಾರ್ ಪೌಡರ್ ರೆಡಿ ಮಾಡ್ಬಿಟ್ಟೇನ್ರಿ. 6 ತಿಂಗಳು ನನ್ಗೆ ಒಟ್ಟ ಟೆನ್ಷನ್ ಇಲ್ಲ ನೋಡ್ರಿ. ಈ ಸಾಂಬಾರ್ ಪೌಡರ್ನ ನಾನು ಹುಳಿ ಮಾಡ್ಲಿಕ್ಕೆ, ಪಲ್ಯ ಮಾಡ್ಲಿಕ್ಕೆ, ಪಲ್ಯದನ್ನಕ್ಕ, ಭಾತಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋತೀರಿ. ಬಿಸಿಬ್ಯಾಳಿ ಭಾತ್ ಅಂತೂ ಬಹಳ ಚಲೋ ಆಗ್ತದ್ರಿ ಇದ್ರಾಗ. ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈವ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆನಪ್ಲೆ ಕಮೆಂಟ್ ಮಾಡ್ರಿ. ಬಹಳಷ್ಟು ಜನ ಮಾಡ್ಲಿಕತ್ತೀರಿ, ತುಂಬಾ ತುಂಬಾ ಧನ್ಯವಾದಗಳು. ಈಗ ನೋಡ್ರಿ 2 ಒಲಿದದ ನಂದು ಗ್ಯಾಸ್ ಸ್ಟವ್. 2 ಕಡೆ ಕಾಯ್ಲಿಕ್ಕೆ ಇಟ್ಟೀನಿ. ದೊಡ್ಡದ್ರೊಳಗ ಒಂದು ಪ್ಯಾನ್ ಇಟ್ಟೀನಿ, ಇನ್ನೊಂದ್ರೊಳಗ ಒಂದು ಬುಟ್ಟಿ ಇಟ್ಟೀನಿ. ಅದ್ರೊಳಗ ಹವೀಜ ಹಾಕಿನಿ. ಎಷ್ಟ್ ಹಾಕಿನಿ ಅಂದ್ರೆ ಈ ಗ್ಲಾಸ್ ತೋರ್ಸಿದಲ್ಲ 250 ml ಗ್ಲಾಸ್ ಅದಲ್ಲ, ಇದ್ರಲ್ಲಿ 4 ಗ್ಲಾಸ್ ಹವೀಜ ಹಾಕಿ ಅಲ್ಲಿ ಹುರಿಯೋಣಂತ. ಈಗ ಇದೇನ್ ಪ್ಯಾನ್ ಕಾಯ್ಲಿಕ್ಕೆ ಇಟ್ಟೇನಲ್ಲ ಅದ್ರೊಳಗ 6 ಸ್ಪೂನ್ ಅಷ್ಟು ಜೀರಿಗೆ ಹುರಿಯೋಣಂತ. ಆಮೇಲೆ ರೆಡಿ ಮಾಡ್ಕೊಳ್ಳೋಣ್ರಿ ಒಂದೊಂದು ಐಟಮ್. ಏನಂದ್ರೆ ಪರಾತ ತಗೊಂಡೇನಿ. ಇವೆಲ್ಲಾ ಮಸಾಲೆ ಹುರಿದಂಗ ಹಾಕೋತ್ ಹೋಗೋಣಂತ. ಈ ಹವೀಜ ಹುರಿದ್ ಬರೋದ್ರಾಗ 3/4 ಭಾಗ ಎಲ್ಲಾ ಮಸಾಲೆಗಳು ಹುರಿದ್ ಬರ್ತದ್ರಿ. ಒಂದೊಂದೇ ಸಾವಕಾಶ ಹುರಿಲಿಕ್ಕತ್ರ ಟೈಮ್ ಬಾಳ ಹಿಡಿತದ್ರಿ. ಹಿಂಗಾಗಿ ಒಂದ್ ಸೈಡ್ ಹವೀಜ ಹುರಿತಾ ಇರ್ಬೇಕು, ಒಂದ್ ಸೈಡ್ ಉಳಿದಿದ್ವೆಲ್ಲ ಸಣ್ಣ ಪುಟ್ಟ ಸ್ವಲ್ಪ ಇರ್ತಾವ. ಉಳಿದಿದ್ ಮಸಾಲೆ ಎಲ್ಲ ಗರಂ ಮಸಾಲ ಅವನ್ನ ಹುರ್ಕೊಂಡ್ಬಿಡೋಣಂತ. ನಾನು ಕೂಡ ಈ ರೀತಿ ಹುರಿಲಿಕ್ಕೆ ಟ್ರೈ ಮಾಡ್ಲಿಕತ್ತೇನ್ರಿ. ಮಸ್ತ್ ಬರ್ತದ ನೋಡ್ರಿ. ಮೊದ್ಲು 1-2 ಸಲ ಅಷ್ಟು ಬರ್ಲಿಲ್ಲ, ಆಮೇಲೆ ಇಂದೆಲ್ಲ ಏನ್ ಹುರಿದ್ನಲ್ಲ ಮಸ್ತ್ ಬಂತ. ಶೆಫ್ ಗಳೆಲ್ಲ ಹಿಂಗ ಹುರಿದ್ ಹಾಕ್ತಿರ್ತಾರ ನೋಡ್ರಿ, ಆ ಟೈಪ್ ಹುರಿಲಿಕ್ಕೆ ಟ್ರೈ ಮಾಡೇನ ಅಷ್ಟೇ. ಇಷ್ಟ್ ಮಾತಾಡೋದ್ರಾಗ ಜೀರಿಗೆ ಆಯ್ತ್ರಿ. ಈಗ ಮೆಂತೆ ಹುರಿಲಿಕತ್ತೇನ್ರಿ. ಮೆಂತೆ ಕೂಡ ಒಂದ್ ಅರ್ಧ ಗ್ಲಾಸ್ ತಗೊಂಡೇನ್ರಿ. ಅದೇನ ನಾನ್ ನಿಮ್ಗ ಗ್ಲಾಸ್ ತೋರ್ಸೇನಲ್ಲ ಅದ್ರೊಳಗ ಅರ್ಧ ಗ್ಲಾಸ್ ತಗೊಂಡೇನಿ. ಆಮೇಲೆ ಅದಕ್ಕ ಒಂದ್ ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಹುರುಣ್ರಿ. ಮಸ್ತ್ ಆಗ್ತದ್ರಿ. ತುಪ್ಪದಾಗ ಹುರಿದಿದ್ ಮೆಂತೆ ಭಾರಿ ಟೇಸ್ಟ್ ಕೊಡ್ತದ. ಅದನ್ನು ಕೂಡ ಹುರಿತಿರುನು ಮೆಂತೆ ಅಷ್ಟ್ರಾಗ ಇಲ್ಲಿ ಹವೀಜ ಕೂಡ ನಡು ಕೈ ಆಡಿಸ್ಲಿಕತ್ತೇನಿ, ಹುರಿಲಿಕತ್ತೇನಿ. ಎಲ್ಲಾನು ಹೆಂಗ್ರಿ ಸಣ್ಣ ಉರಿ ಒಳಗ ಇಟ್ಟು ಹುರಿಬೇಕ್ರಿ. ಯಾವ್ದು ಗಡಬಡಿ ಮಾಡೋಂಗಿಲ್ಲ. ಇದೇನೋ ಮಸಾಲೆ ಪುಡಿ, ಸಾರಿನ ಪುಡಿ, ಮೆಂತೆ ಹಿಟ್ಟು ಇವೆಲ್ಲ ಏನದಲ್ಲ ಪೇಶನ್ಸ್ ಕೆಲ್ಸ. ಸೊ ನಾವು ಸ್ವಲ್ಪ ಟೈಮ್ ಇದ್ದಾಗೆ ಇವನ್ನೆಲ್ಲ ಮಾಡ್ಬೇಕು. ನೋಡ್ರಿ ನಿಮ್ ಜೊತೆ ಮಾತಾಡೋದ್ರಾಗ ಮೆಂತೆ ಕೂಡ ಮಸ್ತ್ ಹುರಿದ್ ಬಂತು. ತುಪ್ಪದಾಗ ಹುರಿದ್ರ ಅದೊಂದು ಘಮಾನೆ ಬೇರೆ ಬರ್ತದ. ಈಗೇನ್ ತಗೊಂಡೆ ನಾನು ಉದ್ದಿನ ಬೇಳೆ ತಗೊಂಡೆ. ಅದು ಕೂಡ ಅರ್ಧ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ಅದನ್ನು ಕೂಡ ಕೆಂಪಗಾಗೋ ತನಕ ಹುರ್ಕೊಂಡ್ಬಿಡೋಣಂತ. ನಾನು ಯಾಕ ದೊಡ್ಡ ಬರ್ನರ್ ಮೇಲೆ ಇದು ಪ್ಯಾನ್ ಇಟ್ಟೇನಂದ್ರ ಸಣ್ಣ ಇಟ್ರು ಕೂಡ ಅದು ಬೇಗ ಆಗ್ಬಿಡ್ತದ್ರಿ. ಸಣ್ಣ ಉರಿ ಒಳಗಿಟ್ಟು ಹುರಿಯೋ ಮುಂದ ಈ ಹವೀಜ ಅನ್ನೋದಲ್ಲ ಪ್ರಮಾಣ ಜಾಸ್ತಿ ಅದ. ಒಳಗಿಂದ ಬಿಸಿ ಆಗ್ಬೇಕು, ಹುರಿಬೇಕು, ಅವ್ರಗ್ ಆಗ್ಬೇಕು ಹವೀಜ. ಅದಕ್ಕ ಸಣ್ಣ ಬರ್ನರ್ ಮೇಲೆ ಹವೀಜದ್ ಇಟ್ಟೀನಿ. ಈಗ ನೋಡ್ರಿ ಉದ್ದಿನ ಬೇಳೆ ಕೂಡ ರೆಡಿ ಆಯ್ತು, ಹುರಿದು ತಕೊಂಡ್ಬಿಟ್ಟೇನಿ. ಇದ್ರದೆಲ್ಲ ಏನ್ ಅಳತಿ ಅದಲ್ಲ ನಾನು ಡಿಸ್ಕ್ರಿಪ್ಷನ್ ನಾಗ ಹಾಕಿರ್ತೀನಿ, ನೀವು ನೋಡ್ಬೋದು. ಈಗ ಒಂದ್ ಅರ್ಧ ಚಮಚ ಎಣ್ಣೆ ಹಾಕಿ ಕರಿಬೇವನ್ನ ಹುರಿದು ತಕೊಂಡ್ಬಿಡೋಣ. ಕುರು ಆಗೋ ತನಕ ಮಸ್ತ್ ಬೇಕಿ ಹುರಿಬೇಕ್ರಿ. ಅಂದ್ರ ನಿಮಗ ಘಮ ಘಮ ಆಗ್ತದ ಮಸಾಲೆ ಪುಡಿ. ಎರಡನ್ನೂ ಹುರಿತಾ ಹೋಗೋಣಂತ. ಏನಾಗ್ತದಂದ್ರ ನೀವು ಒಂದ್ ಹುರಿಯೋದ್ರಾಗ ಇನ್ನೊಂದು ನಮಗ್ ಐಟಮ್ ನೋಡ್ರಿ ಸಿಕ್ಕೇ ಬಿಡುತ್ತೆ ಹುರಿಲಿಕ್ಕೆ. ಫಸ್ಟ್ ಕರಿಬೇವ್ ಹಾಕಿದೆ, ಅರ್ಧ ಹುರಿದ್ಮೇಲೆ ಅದ್ರೊಳಗ ಪಲಾವ್ ಎಲಿ ಅದನ್ನೊಂದ್ ಸ್ವಲ್ಪ ಹಾಕೇನಿ. ಅದ್ರೊಳಗ ನಾನು ಇಲ್ಲಿ ನೋಡ್ರಿ ಹೂ ಹಾಕೇನಿ, ಕಲ್ಲು ಹೂ ಅಂತಾರಲ್ಲ ಅದನ್ನ ಹಾಕೇನಿ. ಎಲ್ಲಾ ಹಾಕಿ ಒಂದ್ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಎಣ್ಣಿ ಒಳಗ ಹುರ್ದಂಗ ಆಗ್ಬಿಡ್ತದ್ರಿ ಅದು ಅಷ್ಟು. ಆಮೇಲೆ ಇದ್ರೊಳಗ ಚಕ್ರಮಗ್ಗಿ ಕೂಡ ಒಂದ್ ಸ್ವಲ್ಪ ಹಾಕೇನ್ರಿ. ನಮ್ಮ ಮನೆ ಒಳಗ ಸೇರ್ತದ. ಇದು ಆಪ್ಷನಲ್ ಅದ ರೀ ಚಕ್ರಮಗ್ಗಿ, ಎಲ್ಲಾರು ಹಾಕಂಗಿಲ್ಲ. ನನಗ ನಮ್ಮ ಮನೆ ಒಳಗ ಈ ರೀತಿ ಮಾಡಿದ ಮಸಾಲೆ ಪುಡಿ ಸೇರ್ತದ ಅನ್ನೋದಕ್ಕ ನಾನು ಹಾಕೇನಿ. ಕೆಲವೊಬ್ರು ಇಷ್ಟೆಲ್ಲಾ ಮಸಾಲೆಗಳನ್ನ ಹಾಕಂಗಿಲ್ಲ, ಸಿಂಪಲ್ ಆಗಿ ಮಾಡಿರ್ತಾರ. ಈಗ ಒಣ ಕೊಬ್ಬರಿ ಅರ್ಧ ಬಟ್ಲ ಅಷ್ಟು ಒಣ ಕೊಬ್ಬರಿ ತಗೊಂಡೇನಿ. ಅದನ್ನು ಕೂಡ ಸಣ್ಣ ಉರಿ ಒಳಗೆ ಹುರ್ಕೊಂಡ್ಬಿಡೋಣ ಅಂತ. ಒಂಚೂರು ಕೆಂಪಾಗೋ ತನಕ ಹುರಿಬೇಕು. ಅಷ್ಟೊಳಗೆ ನಡು ನಾವು ಲಕ್ಷ ಕೊಟ್ಟ ಹವೀಜ ಅದಕ್ಕ ಕೈ ಆಡಿಸ್ತಿರ್ಬೇಕ್ರಿ. ಯಾಕಂದ್ರ ಆಗ್ಲಿಕ್ ಬಂತ್ರಿ ಹವೀಜ ನೋಡ್ರಿ ಒಂದ್ ಸ್ವಲ್ಪ ಮೇಲೆ ಕೆಂಪಾಗ್ಯದ. ಹೊತ್ತಿಲ್ಲ ರೀ ಅದು ಹವೀಜ, ಒಂದ್ ಸ್ವಲ್ಪ ಕೆಂಪಾಗ್ಯದ ಅಷ್ಟೇ. ಹಂಗಾಗಿ ಈಗ ಗ್ಯಾಸ್ ಆಫ್ ಮಾಡಿ ಒಂದ್ ಸ್ವಲ್ಪ ಕೈ ಆಡಿಸ್ಲಿಕತ್ತೀನಿ. ಯಾಕಂದ್ರೆ ಬುಟ್ಟಿ ಬಹಳ ಬಿಸಿ ಇರ್ತದಲ್ಲ, ಹಂಗಾಗಿ ಹವೀಜದ ಕೈ ಆಡಿಸ್ಲಿಕತ್ತೀನಿ. ಇಲ್ಲೇ ನೋಡ್ರಿ ಒಣ ಕೊಬ್ಬರಿ ಕೂಡ ಹುರಿಲಿಕತ್ತೀನಿ. ಇದಕ್ಕ ಮಲ್ಟಿ ಟಾಸ್ಕ್ ಅಂತಾರೆ. ಅಂದ್ರೆ ಒಂದ್ ಈ ಕಡೆ ಹುರಿಯೋದ್ರಾಗ ಇನ್ನೊಂದು ನಾವು ಹುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ. ಒಂದೇ ಬುಟ್ಟಿ ಒಳಗ ನಾವ್ ಒಂದೇ ಹುರಿತಾ ಹೋದ್ರೆ ಟೈಮ್ ಬಹಳ ಆಗ್ತದ್ರಿ. ಅಷ್ಟಾದ್ರೂ ಕೂಡ ನನಗ 1 ತಾಸು ಹಿಡಿತ್ರಿ ಇದೆಲ್ಲಾ ಹುರಿದ ಮಾಡಿ ಸೆಟ್ ಮಾಡೋ ತನಕ. ಹಂಗಾಗಿ ಒಂದ್ ಸ್ವಲ್ಪ ಜಾಣತನದಿಂದ ಕೆಲಸ ಮಾಡ್ಕೊತ ಹೋಗೋಣಂತ. ಈಗ ನೋಡ್ರಿ ಆಯ್ತು, ಇಲ್ಲೇ ಒಣ ಕೊಬ್ಬರಿ ಕೂಡ ಕೆಂಪಾಗ್ಲಿಕತ್ತದ. ಅಲ್ಲ ಹವೀಜ ಕೂಡ ಆಫ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಕೈ ಆಡಿಸ್ಲಿಕತ್ತೇನೆ. ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲಾರು ಬಹಳ ಕಮೆಂಟ್ ಮಾಡ್ಲಿಕತ್ತೀರಲ್ಲ, ಬಹಳ ಖುಷಿ ಆಯ್ತ್ರಿ ನನ್ಗ. ಶಾವ್ಗೆ ಮಾಡಿದ ಸಿಸ್ಟಮ್ ನಿಮ್ಗೆಲ್ಲ ಬಹಳ ಇಷ್ಟ ಆಗ್ಯದ.
ಇದೇ ನನಗ ಪ್ರೋತ್ಸಾಹ ಸಿಗ್ತದ ನೋಡ್ರಿ. ಈಗ ದಾಲ್ಚಿನ್ನಿ ಹಾಕಿದಿರಿ, ಒಂದ್ 8-10 ದಾಲ್ಚಿನ್ನಿ ಅದನ್ನ ಹಾಕಿದೆ. ಆಮೇಲೆ ಒಂದ್ ಸ್ವಲ್ಪ ನಂಗೆ ಪಲಾವ್ ಎಲೆ ಕಮ್ಮಿ ಅನಿಸ್ತಂತ ಹಾಕಿದೆ. ಕೆಲವೊಬ್ರು ದಾಲ್ಚಿನ್ನಿ ಕೂಡ ಹಾಕಂಗಿಲ್ರಿ, ಆದ್ರೆ ನಮ್ಮ ಮನೆಯೊಳಗ ಹಾಕಿದ್ದು ಇಷ್ಟ ಪಡ್ತಾರ, ಹಂಗಾಗಿ ನಾನು ಹಾಕೇನಿ. ಮಠದೊಳಗ ನೀವು ಹುಳಿ ಊಟ ಮಾಡಿರ್ತೀರಲ್ಲ, ಆ ಟೇಸ್ಟ್ ಬರ್ಬೇಕಂದ್ರೆ ಈ ರೀತಿ ಹಾಕಿ ಮಾಡ್ಬೇಕ್ರಿ, ಅಂದಾಗ ಮಸ್ತ್ ಆಗ್ತದ್ರಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿದ್ನ, ಒಂದ್ ಅರ್ಧ ಚಮಚ ಹಾಕಿ ಅದ್ರೊಳಗ ಒಣ ಮೆಣಸಿನ್ಕಾಯಿ ಇತ್ತು ನನ್ನ ಹತ್ರ, ಅದನ್ನು ಕೂಡ ಹುರಿದು ತಕೊಂಡ್ಬಿಡೋಣಂತ. ಸಣ್ಣ ಉರಿ ಒಳಗೆ ಇಟ್ಟ ಹುರಿಯೋಣ್ರಿ, ಇಲ್ಲಾಂದ್ರೆ ಘಾಟ್ ಎದ್ ಬಿಡ್ತದ ಮನೆ ತುಂಬಾ. ಮುಂದ ಅದನ್ನು ತಗದೆ ಚಲೋ ಕುರುಕುರು ಆದಂಗ ಆತದ. ಒಣ ಮೆಣಸಿನ್ಕಾಯಿ ತೆಗದು ಕಡ್ಲಿಬೇಳಿ ಹುರ್ಕೊಳಿಕತ್ತೇನ್ರಿ. 1 ಬಟ್ಲ ಕಡ್ಲಿಬೇಳಿ ಅಂದ್ರ 1 ಗ್ಲಾಸ್ ಕಡ್ಲಿಬೇಳಿ ತಗೊಂಡೇನಿ. ಅದನ್ನು ಕೂಡ ಹುರಿದು ತಗೊಂಡ್ಬಿಡೋಣ ಅಂತ. ಅದು ಕೂಡ ಒಂದ್ ಸ್ವಲ್ಪ ಕೆಂಪಗಾಗ್ಬೇಕ್ರಿ, ಅಂದಾಗ ನಿಮಗ ಘಮ್ ಅಂತೇಳಿ ಚಲೋ ಆಗ್ತದ. ಆಮೇಲೆ ಇದೇನು ನಾನ್ ತೋರ್ಸೇನಲ್ರಿ ಮಸಾಲೆ ಪುಡಿ, ಇದು 6 ತಿಂಗಳ ತನಕ ನೀವು ಆರಾಮ್ ಇಟ್ಕೊಂಡು ಯೂಸ್ ಮಾಡ್ಕೋಬಹುದ್ರಿ. ವಾಂಗಿಭಾತಿಗೆ ಕೂಡ ನೀವು ಈ ಮಸಾಲೆನೂ ಹಾಕ್ಬೋದು, ಇದಕ್ಕೆ ಇನ್ನೊಂದೆರಡು ಐಟಮ್ಸ್ ಎಕ್ಸ್ಟ್ರಾ ಹಾಕೋದಿರ್ತದ. ಆಮೇಲೆ ಪಲ್ಯದನ್ನ ಅಂತೇಳಿ ನಾವು ಡಬ್ಬಿಗೆ ಒಯ್ತಿದ್ವಿ, ಅದು ಕೂಡ ಸೂಪರ್ ಆಗ್ತದ್ರಿ, ಇದೇ ಮಸಾಲೆ ಹಾಕಿ ಮಾಡಿರ್ತೀವಿ. ಆಮೇಲೆ ಮೆಣಸು ತಗೋಬೇಕಾಗಿತ್ರಿ, ಒಂದ್ 15-20 ಕಾಳು. ಆದ್ರೆ ನನ್ನ ಹತ್ರ ಮೆಣಸಿನ ಪುಡಿ ಇತ್ತಂತ 2 ಸ್ಪೂನ್ ಅದನ್ನ ತಗೊಂಡೇನಿ. ಗ್ಯಾಸ್ ಆಫ್ ಮಾಡೇನ್ರಿ ಕಡ್ಲಿ ಬ್ಯಾಳಿದ. ಆಮೇಲೆ ಇಂಗ್ ಪೌಡರ್ ಹಾಕ್ಬೋದ್ರಿ, ಇಲ್ಲ ನನ್ನ ಹತ್ರ ಈ ರೀತಿ ಮೇಣದ ಇಂಗದ ಇದನ್ನ ಹಾಕೇನ್ರಿ. ನಾನು ಉಪ್ಪಿನಕಾಯಿಗ, ಮಸಾಲೆಗ ಅಥವಾ ಹಿಂಗ್ ಸಾರಿನ ಪುಡಿ ಮಾಡೋ ಮುಂದ ಈ ರೀತಿ ಇರ್ತದಲ್ಲ, ಇದನ್ನ ಯೂಸ್ ಮಾಡ್ತೇನೆ. ಅಂದ್ರೆ ಏನಾಗ್ತದ, ಮಸ್ತ್ ಘಮ ಘಮ ವಾಸನೆ ಬರ್ತದ, ಚಲೋ ಆಗ್ತದ. ನಮ್ ಬ್ರಾಹ್ಮಣರ ಅಡಿಗೆ ಅಂದ್ರೆ ಏನ್ರಿ, ಘಮ ಘಮ ಯಾಕಾಗ್ತದ, ಇಂಗು ತೆಂಗು ಇದ್ದಾಗ ಮಸ್ತ್ ಅಡಿಗೆ ಆಗಿರ್ತದ, ಅದ ರುಚಿ ಆಗ್ತದ. ಸೊ ನೋಡ್ರಿ, ಎಲ್ಲಾ ಹುರದೆ ಈಗ ಇದನ್ನ ಆರ್ಲಿಕ್ ಬಿಟ್ಬಿಡೋಣ್ರಿ. ಅಷ್ಟು ಮಸಾಲೆಗಳು ಒಂದ್ ಕಡೆ ಹುರದೇನಿ, ಹವೀಜ ಒಂದ್ ಬ್ಯಾರೆ ಹುರದೇನಿ, 2 ಫುಲ್ ಆರ್ಬೇಕ್ರಿ. ಆರ್ಬೇಕಂದ್ರ ಇವತ್ ಹುರಿದಿಟ್ಟ ನಾಳೆ ಮಿಕ್ಸಿಗೆ ಹಾಕ್ತಿವಿ ಹಂಗ್ ಮಾಡ್ಲಿಕ್ಕ ಹೋಗುದು ಬೇಡ ರೀ. ಯಾಕಂದ್ರ ಫುಲ್ ನೈಸ್ ಆಗಂಗಿಲ್ಲ, ಅದ್ ಮತ್ತ ನಮಗ ಕೆಲ್ಸ ಜಾಸ್ತಿ ಮಾಡ್ತದ. ಹಂಗಾಗಿ ಒಂದ್ 2 ತಾಸು ಬಿಟ್ಬಿಟ್ಟಿದ್ದೆ ರೀ, ಸ್ವಲ್ಪ ಆರ್ಲಿ ಅಂತ ಹೇಳಿ. ಆಮೇಲೆ ಇದನ್ನ ಮಿಕ್ಸಿಗೆ ಹಾಕೊಳಿಕ ಶುರು ಮಾಡೋಣ ಅಂತ. ಫಸ್ಟ್ ಹವೀಜ ಮಿಕ್ಸಿಗೆ ಹಾಕ್ತೇನೆ, ಆಮೇಲೆ ಮಸಾಲೆಗಳನ್ನೆಲ್ಲ ಮಿಕ್ಸಿಗೆ ಹಾಕೋಣಂತ. ಇದ ಹವೀಜ ಹುರಿಯೋ ಮುಂದೆ ನಾ ಒಂದ್ ಸ್ವಲ್ಪ ಹವೀಜಾನು ತೆಗೆದಿಟ್ಕೊಂಡ್ಬಿಡ್ತೇನ್ರಿ ಮಿಕ್ಸಿಗೆ ಹಾಕಿದ್ದು. ಅಂದ್ರ ನಾ ಏನ್ ಮಾಡ್ತೇನಿ, ಅವಲಕ್ಕಿಗ ಅಥವಾ ಚುರುಮುರಿ ಹಚ್ಚೋ ಮುಂದ, ಇಲ್ಲ ಮತ್ತೆ ಅದಕ್ಕಾದ್ರೂ ನಾವು ನಾರ್ತ್ ಇಂಡಿಯನ್ ಡಿಶ್ ಮಾಡ್ತಿರ್ತೀವಲ್ಲ, ಆ ಟೈಮ್ನಾಗ ಹವೀಜ್ ಪುಡಿ ಬೇಕಾಗ್ತದ. ಒಮ್ಮೊಮ್ಮೆ ಈ ಮಸಾಲ ಪುಡಿನೂ ಬೇಜಾರ ಆತಪ್ಪ, ದಿವ್ಸ ಯಾವ್ದಾದ್ರು ಐಟಮ್ ಬೇಜಾರಲ್ರಿ, ಆ ಟೈಮ್ನಾಗ ಈ ಹವೀಜ ಪುಡಿ ಯೂಸ್ ಮಾಡ್ಕೊಳಿಕ್ ಬರ್ತದ ನಮ್ಗ. ಅದಕ್ಕ ಒಂದ್ ಸ್ವಲ್ಪ ಏನ್ ಮಿಕ್ಸಿಗೆ ಹಾಕಿರ್ತೇನೆ ಅದನ್ನ ತೆಗೆದಿಟ್ಕೊಳ್ಳೋಣಂತ. ಈಗ ಫಸ್ಟ್ ನೋಡ್ರಿ, ಮಿಕ್ಸಿಗೆ ಹಾಕಿದ್ದನ್ನ ಜರಡಿ ಹಿಡಿಬೇಕ್ರಿ. ಜರಡಿ ಹಿಡಿಯೋದಂದ್ರೆ ಈ ರೀತಿ ನೋಡ್ರಿ, ಏನಾಗ್ತದ, ಫುಲ್ ನೈಸ್ ಆಗಿರಂಗಿಲ್ಲಲ್ಲ, ಒಂದ್ ಸ್ವಲ್ಪ ಈ ರೀತಿ ಜರಡಿ ಹಿಡ್ಕೊಂಡು ನಾವು ಮತ್ತ ಮೇಲಿಂದ ಉರುಟ ಭಾಗ ಏನ್ ಬಂದಿರ್ತದಲ್ಲ ಅದನ್ನ ಮಿಕ್ಸಿಗೆ ಹಾಕೋಣಂತ. ಈ ರೀತಿ ರಿಪೀಟ್ ಮಾಡ್ಬೇಕು. ಇದು 3 ಟ್ರಿಪ್ ಆಯ್ತ್ರಿ ನನಗ ಹವೀಜದ್ದು. ಫುಲ್ ಆರಿದಿರ್ಬೇಕ್ರಿ, ಇಲ್ಲಾಂದ್ರೆ ಮಿಕ್ಸಿಗೂ ಪ್ರಾಬ್ಲಮ್ ಆಗ್ತದ. ಆಮೇಲೆ ಒಂದ್ ಐಟಮ್ ಹಾಕಿದ್ಮೇಲೆ ಒಂದ್ 10 ನಿಮಿಷ ಬಿಟ್ಬಿಡ್ಬೇಕು ಮಿಕ್ಸರ್. ಆಮೇಲೆ ಮತ್ತೆ ಇನ್ನೊಂದ್ ಐಟಮ್ ಹಾಕ್ಬೇಕ್ರಿ, ಮಸಾಲೆ ಹಾಕ್ಬೇಕು, ಯಾಕಂದ್ರೆ ಹೆವಿ ಲೋಡ್ ಆಗ್ತದ. ಇದನ್ನ ಯಾಕೆ ಹೇಳಿಕತ್ತೇನೆ ಅಂದ್ರೆ, ಹೊಸದಾಗಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ಹೇಳಿಕತ್ತೇನ್ರಿ. ಈ ನೋಡ್ರಿ, ನಿಮ್ ಜೊತೆ ಇಷ್ಟೆಲ್ಲಾ ಮಾತಾಡೋದ್ರಾಗ ನಂದ ಲಾಸ್ಟ್ ಟ್ರಿಪ್ ಹವೀಜದ್ ಮಿಕ್ಸಿಗೆ ಹಾಕೋದು ಆಗೋಯ್ತು. ಇದ್ರೊಳಗ ಮಸಾಲೆ ಕೂಡ ನೀವು ಹಾಕೊಂಡ್ ಮಾಡ್ಕೋಬಹುದು. ಅದನ್ನ ಫಸ್ಟ್ ಹವೀಜ ಮೊದ್ಲು ಮಿಕ್ಸಿಗೆ ಹಾಕ್ತಗದ್ ಆಮೇಲೆ ಒಂದೊಂದೇ ಮಸಾಲೆಗಳು ಹಾಕ್ತೇನೆ. ಹವೀಜ ಅಷ್ಟೇ ನಾನು ಜರಡಿ ಹಿಡಿತೇನ್ರಿ, ಉಳ್ದಿದ್ ಯಾವ್ದು ನಾ ಹಂಗ ಜರಡಿ ಹಿಡಿಯಂಗಿಲ್ಲ. ಇದು ಫುಲ್ ನೈಸ್ ಆಗಿರ್ಬೇಕು. ಆಮೇಲೆ ಏನದ, ಒಣ ಕೊಬ್ಬರಿ, ಕರಿಬೇವು ಅವೆಲ್ಲ ಒಂದ್ ಸ್ವಲ್ಪ ತುಂಡು ಉಳಿದ್ರು ಕೂಡ ನಡದ್ ಬಿಡ್ತದೆ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಅದ ನೀವೆಲ್ಲ ಹೆಂಗ್ ಮಾಡ್ತೀರಿ ಮಸಾಲ ಪುಡಿ? ನಾ ಮಾಡಿದ ಮಸಾಲ ಪುಡಿ ಬಹಳಷ್ಟು ಜನ ಇಷ್ಟ ಪಡ್ತಾರ್ರಿ. ಹುಳಿ ಬಹಳಷ್ಟು ಜನ ಕೇಳ್ತಾರ, ಚಲೋ ಆಗಿರ್ತದ ನೋಡ್ರಿ ನೀ ಮಾಡಿದ ಹುಳಿ ಅಂತ ಹೇಳಿ. ಅದಕ್ಕೆ ಇವತ್ ನಿಮಗೂ ಎಲ್ಲಾ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ಲಿಕತ್ತೇನೆ ನೋಡ್ರಿ. ಏರ್ ಟೈಟ್ ಒಂದು ಬಾಟಲ್ ಅದ ರೀ, ನಮ್ ತಂಗಿ ಕೊಟ್ಟಿದ್ಲರಿ, 6 ಸೆಟ್ ಅದ, ಬಹಳ ಚಲೋ ಆಗಿದ್ರಿ. ಮೆಣಸಿನ ಪುಡಿ ಮಾಡಿ ಇಂಥದೇ ಬಾಟಲ್ ನಾಗ ಹಾಕಿಟ್ಟೀನಿ, ಅವಲಕ್ಕಿ ಪುಡಿ ಹಾಕಿಟ್ಕೊಂಡೇನಿ, ಈ ರೀತಿ ಹವೀಜ್ ಪುಡಿ ಹಾಕಿಟ್ಕೊಳಿಕತ್ತೇನೆ ನೋಡ್ರಿ. ಈಗ ಇದು ನೀವು ಎಷ್ಟು ದಿವ್ಸ ಇಟ್ಕೊಂಡ್ರು ಏನೂ ಆಗಂಗಿಲ್ಲ, ಬಹಳ ಚಲೋ ಇರ್ತದ್ರಿ. ಇದು ರಬ್ಬರ್ ಲಿಡ್ ಅದ ಇದ್ರೊಳಗ, ಸೊ ಮಸ್ತ್ ಅದ ರೀ ಇದು ಬಾಟಲ್. ಸೊ ಅದು ಹಾಕಿದೆ, ಉಳಿದಿದ್ದೆಲ್ಲ ಮತ್ತ ಮಿಕ್ಸಿಗೆ ಹಾಕೋಣ. ಈ ಹವೀಜದ್ದೇನ್ ಮ್ಯಾಲ ಉರುಟ ಬಂದದ್ಲ ಅದನ್ನ ಮತ್ತು ಉಳಿದಿದ್ ಮಸಾಲೆ ಅಷ್ಟು ಸೇರಿ
ಮಿಕ್ಸಿಗೆ ಹಾಕೊಂಡು ಡೈರೆಕ್ಟ್ ಇದೇನ್ ಹವಿಜ್ ಪುಡಿ ಮಾಡಿಟ್ಕೊಳಲ್ಲ ಅದಕ್ಕೆ ಹಾಕ್ಬಿಡೋಣ್ರಿ. ಇದನ್ನೇನು ಮತ್ತೆ ನಾನು ಜರಡಿ ಹಿಡ್ಕೊತ್ ಕೊಡಂಗಿಲ್ಲ, ಅಷ್ಟ್ರಾಗ ನಡ್ದು ಹೋಗ್ತದೆ. ಇದ್ರೊಳಗೆ ನಾನು ಚೂರ್ ಕಣ ಉಳಿದ್ರು ಪ್ರಾಬ್ಲಮ್ ಇಲ್ಲ. ಯಾವ್ದು ಗರಂ ಮಸಾಲಾದಾಗ ಹವೀಜದೊಳಗ ಉರುಟ್ ಬಂತಂದ್ರ ಹುಳಿ ಮಾಡ್ತಿರ್ತಿರಲ್ಲ ಅವಾಗ ಮೇಲೆ ಪೌಡರ್ ತೇಲ್ದಂಗ ಆಗ್ತದ್ರಿ, ಅದು ಚಲೋ ಆಗಂಗಿಲ್ಲ. ಹಿಂಗ್ ನೋಡ್ರಿ ರೆಡಿ ಆಯ್ತು. ಇದು ಕೂಡ ಫುಲ್ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟೆ. ಇದಕ್ಕೆಲ್ಲ ಟೈಮ್ ಹಿಡಿತದ್ರಿ. ಹುರಿಲಿಕ್ಕ ನನಗ 1 ತಾಸ್ ಹಿಡಿತ್ರಿ, ಮಿಕ್ಸಿಗೆ ಹಾಕ್ಲಿಕ್ಕ ಹಾಫ್ ಆನ್ ಅವರ್ ಮೇಲೆ ಹಿಡಿತು. ಸೊ ರೆಡಿ ಆಯ್ತು ನೋಡ್ರಿ. ಹೆಂಗ್ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ? ಇಷ್ಟ ಆಯ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆನಪ್ಲೆ ಕಮೆಂಟ್ ಮಾಡ್ರಿ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ, ಬಹಳ ಖುಷಿ ಆಗ್ಲಿಕತ್ತದ್ರಿ. ಸೂಪರ್ ಆಗಿರುವಂತ ಹುಳಿ, ಬ್ರಾಹ್ಮಣ ಶೈಲಿಯ ಹುಳಿ, ಮಠದ ಹುಳಿ, ಮಠದಾಗ ಮಾಡ್ತಾರಲ್ರಿ ಹಂಗೆ ಆಗಿರ್ತದ ಇದು ಹುಳಿ. ಮಸ್ತ್ ಆಗ್ಯದ್ರಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ ಜೊತೆಗೆ ಸಿಗ್ತೇನಂತೆ. ನಮಸ್ಕಾರ.